ಮಂತ್ರ ಕುತಂತ್ರ ಯಾವುದರಿಂದಲಾದರೂ ಸರಿ ಆ ಭೂಪತಿ ಪ್ರತಿಷ್ಠೆ ಪತನವಾಗಿ ಅದು ಗತಿ ಆಗಲೇಬೇಕು. ನನ್ನ ಕಾರಸ್ಥಾನದ ಕಟ್ಟಡ ಕಟ್ಟಲೇಬೇಕು. ನನಗೆ ಅವಮಾನ ಮಾಡಿ ನನ್ನ ಮೇಲೆ ಕೆಂಡದ ಮಳೆ ಬರದ ಆ ಭೂಪತಿಗೆ ಕತ್ತೆಯ ಗತಿಯಾಗಬೇಕು. ನಾನು ನೋಡಬೇಕು, ಅವನ ಕಣ್ಣಲ್ಲಿ ರಕ್ತಧಾರೆ ಹರಿಯಬೇಕು. ಇದೇ ನನ್ನ ಅಂತರಂಗದ ಬೇಗುದಿ. ಹೇಳ್ತಾ ಹೇಳಿದೆ ಗೊತ್ತಿದ್ದಂಗ 5 ವರ್ಷದಿಂದ ಮಾಡಬಾರ್ದು ಕೆಲಸ ಮಾಡಿ ಊರ್ ಬಿಟ್ಟು ಹೋಗಿದ್ದ ಅವ್ರಿಗೆ ಮತ್ತೆ ಊರ ಕಾಲಿಟ್ಟಾನಂತ ಅವನಿಗೆ ಸನ್ಮಾನ ಮಾಡಬಾರ್ದ ಊರ್ ಜನ ಈ ಬಹದ್ದೂರ್ನ ಕಳಿಸ ಏನ್ ಕನ್ನಡಾರಿ ಕೆಲಸ ಮಾಡೋದಂತ ಅವನಿಗೆ ಸನ್ಮಾನ ಮಾಡಕ್ಕೆ ಚಪ್ಪಲ್ಲಿ ಹೊಡ್ಸ್ಕೊಂಡ ನೀ ಹೊಡ್ಸ್ಕೊತಿ ಏನು ನಮ್ಮಪ್ಪ ನೀ ಸಾಲಿ ಕತ್ತಿದ್ದು ಸಾಕು ಅಂತ ನನ್ನ ಸಾಲಿ ಬಿಡಿಸಿ ಬೆಳೆ ವ್ಯಾಪಾರ ಮಾಡಕ್ ಹಚ್ಚಿ ತಾನ ಮಗ ಗೊಂಚಲ್ ಮುತ್ತೈದಾರ ಕಣ್ಣ ಹಚ್ಚೋಗ್ಯಾರ. ಮುಂಜಾನಿಂದ ವ್ಯಾಪಾರ ಮಾಡಕತ್ತಿದ್ದೆ, ಒಟ್ಟ ವ್ಯಾಪಾರ ಆಗಿರ್ಲಿಲ್ಲ. ಹೋಗಿ ಒಂದು ಗುಡಿ ಕಟ್ಟಿ ಮುಂದೆ ಕುಂತಿದ್ದೆ, ಆ ಕಡೆ ಒಬ್ಬಾಕಿ ಆಂಟಿ ಬಂದು ಕುಂತ ಕೇಳಿದ್ಗೆ ಯಾಕೆ ಕುಂತಿಯಪ್ಪ ಅಂತ. ಏನ್ ಮಾಡಿದ್ರಿ ಒಟ್ಟ ವ್ಯಾಪಾರ ಆಗಿಲ್ಲ ಅಂದೆ ಹುಚ್ಚ, ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಂತಿ, ನನಗೆ 2 ಡಜನ್ ಬಳಿ ಹಾಕು ಅಂದ್ಲು. 2 ಬಳಿ ಹಾಕಿದ್ದೆ, ಉಳ್ಳಾಡ್ಸುವದೇ ಕತ್ಲು. ಯಾಕಂಟಿ ನಮ್ಗೆ ರುಬ್ಬ ಕತ್ತೀರಿ ನನ್ನ ಅದ ನೆಪದ ಕೈ ಚಿಕ್ಕ ಅಂತ ಹೊಡ್ಯಾಕತ್ತಾಳ. ಕೈ ಚಿಲ್ಲದ ಬಳಿಯರ ಹೆಂಗ್ ಹಾಕುದು ಏನು ಕೊಳ್ಳುವ ಈ ಧೀರ ದೊರೆಯಿರಲು ನಿನಗೆ ಭಯವೇ? ಆ ಭಯದ ಬಾಧೆಯಿಂದ ಹೊರಬಂದು ಪ್ರಣಯದ ಆಲಯಕ್ಕೆ ಕಾಲಿಡು ಬಾಮಯ್ಯ. ಶರಾವತಿ, ನಾನು ಕಾಡ್ತಾ ಇರೋದು ಕನಸು ನನಸು ಒಂದು ತಿಳಿತಾ ಇಲ್ಲ ನೋಡು. ನಾನು ಬಂದ ಕಾರ್ಯ ಇಷ್ಟು ಬೇಗ ಕೈ ಬಿಡುತ್ತೆ ಅಂತ ತಿಳಿದೇ ಇರಲಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನಾನೇ ಭಾಗ್ಯವಂತ. ಭೋಜನವು ಸಿದ್ಧವಾಗಿದೆ. ಆನಂದ ಪರಮಾನಂದ. ಶರಾವತಿ, ನನ್ನ ಗಂಡ ಬೆಟ್ಟ ಬಿಟ್ಟ ಚೊಪ್ಪಲಿ ನಿನ್ನ ನನ್ನಲ್ಲ. ನನ್ನ ಗಂಡನ ಚಪ್ಪಲಿ ಮುಟ್ಟಬೇಕಾದ್ರೂ ಕೈಕೊಂಡ್ಕೊಂಡೆ ಮುಟ್ಟಬೇಕು. ಅದಕ್ಕೆ ನಾನೇ ನನ್ನ ಕೈಯಾರೆ ಮೊದಲು ನಿನ್ನ ಕೈಗೆ ನೀರು ಹಾಕಿದ್ದು. ಶರಾವತಿ, ನಮ್ಮೂರೆಲ್ಲ ಹೆಸರಿನ ಆಸೆ ಹೊತ್ತು ತಂದೆ ಕಡೆ ಮಂದಾರ ಹೊಲಿ ಶೃಂಗಾರ ಹೊಲಿ ಈ ಹೋಲಿ ತುಸು ಹೋಲಿ ಸುಖವಿದೆ ಇಲ್ಲಿ ತುಂಬೇರ ಹೋಲಿ ನಮ್ಮಿಬ್ಬರ ಮೈಯಲ್ಲಿ. ಎಷ್ಟನ್ನ ಇವಳಿಗೆ ವಯಸ್ಸು ಅಂದೆ. ಈಗ 48 ತುಂಬಿ 49ಕ್ಕೆ ಬಿದ್ದಾವು ಅಂತ. ನಾನು 48 49 ಸಣ್ಣದಾಗುತ್ತಾನ, ನನಗೇನಿದ್ರು 70 ಮ್ಯಾಗಿನ ತೋರಿಸು ಅಂದೆ. ಮತ್ತೆ ಹೊರಗೆ ಹಾಕಿದ. ಅಮ್ಮ ಏ ಬಾಬಾ ಒಂದರ ರೊಕ್ಕ ಹಾಕ ಬಾಬಾ ಹಾಕ್ತಾರಲ್ಲ ಯಾವಾಗ ಎಲ್ಲಿ ಹಾಕ್ತಾರ ಏನಪ್ಪ ಭಿಕ್ಷು ಕೇಳಕತ್ತಾನ 10 ರೂಪಾಯಿ ಹಾಕಿದ್ರೆ ಮಕ್ಕಕ್ಕೆ ಹೋಗೋದಕ್ಕಿರಿ ಅಲ್ಲೇ 10 20 ಹಾಕತ್ತಾನೆ. ಚಿಲ್ಲರೆ ಕಾಜಿ ಪಿಂಚಿ ಭಿಕ್ಷುಕ ಅಂತ ತಿಳ್ಕೊಂಡೇನು? ಹೈಟೆಕ್ ಭಿಕ್ಷುಕ ಅದೇನೋ 100 200 500 ನೋಟ್ ಇದ್ರೆ ಹಾಕೋ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡ. ಹಾಕ್ತಾರೆ 100 200 500 ಏನು ಪುಣ್ಯ ಹಾಕ್ತೀನಿ ನನಗ? ಮತ್ತೆ ಪುಣ್ಯ ಕೊಡ್ತೀನೋ ನಿನಗೆ? ನನ್ನ ಪುಣ್ಯ ಅವನಿಗೆ ಬೇಕಾಗೈತು. ಅವನೇನು ಪುಣ್ಯ ಯಾಕತ್ತಾನೆ ನಿಮ್ಮ ಮಗ ಮಗ ನನಗ ಬ್ಯಾಡ ಅಂದ್ರೆ ಬಿಡು, ನರಕದಾಗ ಬಿದ್ದು ಸಾಯ್ತೀನಿ ನೀನು. ಆಯ್ತು, ನಮಗ ತಿನ್ನಕ್ ಕೊಡಿಲ್ಲ, ನಾವು ಅಡ್ಡಾಡಕ್ಕೆ ಮಗ 100 ಹಾಕ್ಬೇಕು. ಯು ನೋ ಮೀನ್ಸ್ ಎಷ್ಟು ದುಡಿತಿಲ್ಲ ಒಂದು ದಿವಸಕ್ಕೆ ನೀನು? 100 150 ರೂಪಾಯಿ ಚಿಲ್ಲರೆ ಚಿಜ್ಬಿ RMD ತಿಂದು ಬಿಡ್ತೀನಿ ಅಷ್ಟನ್ನ. ಅಂಗಡಿನ ನಿನ್ ಕೈಯಾಗೈತಿ. ನನ್ನ ಜೊತೆ ಕೆಲಸಕ್ಕೆ ಬಂದು ಡೈಲಿ 2000 ಸ್ಯಾಲರಿ ಕೊಡ್ತೀನಿ. 2000? ಎಸ್. ಏನ್ ಕ್ಯಾಮೆ? ವೆರಿ ಸಿಂಪಲ್. ಒಂದು ತಟ್ಟು ಒಂದು ಬುಟ್ಟಿ ಹಿಡ್ಕೊಂಡು ಹೊಂಟು ಬಿಡುದಪ್ಪ. ಎಲ್ಲಿ 4 ಜನ 8 ಜನ ನಿಂತಿರ್ತಾರ ಅಲ್ಲಿ ಚಾಲು ಮಾಡಿಬಿಡುದು. ಇನ್ನೂ ಜೋರು ಚೀರ್ತಿದ್ದೇನ ಕುಂತವ್ರು ಯಾವ್ದು ಹೋಗಿ ಅನಂತ ಸಾವಕಾಶ. ಆ 8 ಮಂದಿ ಒಬ್ಬವರ BP ಶುಗರ್ ಇದ್ದವ ಇರ್ತಾನೆ. ಅವ ನನ್ನ ಆವಾಜ್ ಕೇಳಿದ ಕೂಡ ಏನ್ ಮಾಡ್ತಾನೆ? ಎಂತ ಕಳಿಸ್ರು ಇವನ್ನ. ಇವ ಇಲ್ಲೇ ನಿಂತ ಒದರೇ ಅನ್ಕೊಳ್ತಾನೆ, ಏನಾರ ಹಾಕಿ ಕಳಿಸ್ರು ಅಂತಾನ. ಅವಾಗ ಇದ್ದಿದ್ದು ಇರ್ಲಾರ್ದು ಎಲ್ಲ ಹಾಕಿ ಕಳಿಸಿ ಬಿಡ್ತಾರ. ಇದು ಬಿಸಿನೆಸ್ ಟ್ರಿಕ್ಸ್ ಅಂದ್ರ. ಇಷ್ಟ ಐತೆ ಬಹಳ ಸಿಂಪಲ್ ಐತಿ. ಸರಿ, ಒಂದ್ 200 ತಗಡು ಕಮ್ಮಿ ಬಿದ್ದಾವ. ನಾನು 4 ಬುಟ್ಟಿ ತೊಗೊಂಬರ್ತೀನಿ. ನಿನಗೆ ತರಕ ಬುಟ್ಟಿ ಹಾಕೊಂಬರ ಸಿಂಟೆಕ್ಸ್ ಆದ್ರೂ ಸಾಗೋದಿಲ್ಲ. ಒಂದು ಬುಟ್ಟಿ ತಗೊಂಡು ಕೆಲ್ಸಕ್ಕೆ ಬಂದ್ರಿ ಮಗ 4 ಬೇಡಿ ಬೇಡಿ 2 ಅನಾಥಾಶ್ರಮ ನಡೆಸ್ತಾನೆ ಮೇಡಮ್. ಮತ್ತೆ ನೀನು ನನ್ನ 2 ಆಶ್ರಮನ ಅನಾಥ ಆಗ್ಯಾವ ಮೇಡಮ್.
ಪಾಪ. ಅದು ಅಲ್ಲದೆ ನಾವಿಬ್ರು ಕುರುಡರು, ನಾವು ಕುರುಡರು. ಅಯ್ಯೋ, ನಿಮ್ಮಿಬ್ರಿಗೂ ಕಣ್ಣಿಲ್ಲ. ನಮ್ಮಿಬ್ಬರ ಕಣ್ಣಾಗ ಕರಿ ಗುಡ್ಡಿಲ್ಲ ಇಲ್ರಿ. ಗುಡ್ಡಿಲ್ಲ? ಏನದವ? ಮಕ್ಕಂಡಾಗ ಬೆಕ್ಕ ತಿಂದಾಗ್ಯಾವ. ಯಾಕಂದ್ರೆ ಮಟ್ಟ ನೀವಿಬ್ರು ಏನ್ ಮಾಡಕತ್ತಿದ್ರಿ? ನಾಲ್ಕರದ ಫುಲ್ ಬಾಟ್ಲಿ ಹೊಡೆದ ಮಲ್ಕೊಂಡಿದ್ವಿ. ಏನದು? ಕುಡಿಬೇಕಪ್ಪ ನೀರು, ಬಹಳಷ್ಟು ಕುಡಿಬೇಕು. ಹೌದು ಮೇಡಮ್, ಮೊನ್ನೆ ಅವನಿಗೆ ದನ ಡಾಕ್ಟರ್ ಹೇಳ್ಯಾರ. ದನ ಡಾಕ್ಟ್ರೆ? ಅವ್ನು ಯಾವಾಗ ಅಲ್ಲೇ ತೋರಿಸ್ಕೊಳ್ಳೋದು. ಯಾಕೆ ಮನುಷ್ಯರು ಹುಟ್ಟಿಲ್ಲ ನೀವ? ಸ್ವಲ್ಪ ಮಿಸ್ ಅದನವ. ಅವುಗಳ ಸೇಮ್ ಹಂಗ ಮಾಡಕತ್ತಾನ. ಅವ್ರು ಹೇಳ್ಯಾರ ನೀರ್ ಬಾಳ ಕುಡಿಯಪ್ಪ, ಇಲ್ಲ ಅಂದ್ರೆ ನಿನ್ನ ಸ್ಟೋನ್ಯಾಗ ಕಿಡ್ನಿ ಆಗುತ್ತಂದ್ರ ಮೇಡಮ್. ನಿನ್ನ ತಂದೆ ನಡೆದು ಹೋದ ಹೆಜ್ಜೆ ಗುರುತುಗಳನ್ನು ಗುರುತಿಸಿ ಅದರಲ್ಲಿ ನಡೆಯುವ ಒಬ್ಬ ಸಜ್ಜನ ಮನುಷ್ಯ ಅಲ್ವೋ. ನಿನ್ನ ತಂದೆ ನೋಡಿದ್ರೆ ದೇಶ ಭಕ್ತ, ಅಂತವನ ಹೊಟ್ಟೆಯಲ್ಲಿ ನೀನೆಂತ ಮಗನ ಹುಟ್ಟಿದೆಯೋ. ನೀನು ಮನಸ್ಸು ಮಾಡಿದ್ರಿಂದ 100 ಹೆಣ್ಣುಗಳನ್ನಿಟ್ಟು ಆಳ್ಬೋದು. ಅದರಲ್ಲಿ ಚಿಲ್ಲರ ಕೆಲಸಕ್ಕೆ ಬಾರದ ಒಂದು ಹೆಣ್ಣಿನಿಂದ ನಿನ್ನ ಕಾಪಾಡ ಮೋಕ್ಷ. ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಇದು ನನ್ನ ದುರ್ದೈವ. ದಯವಿಟ್ಟು ವಿಷಯ ಮಾತ್ರ ನಮ್ಮ ತಂದೆ ಮುಂದೆ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಹೇಳಿ, ಹುಲಿಯ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಅಂತ ನಾವು ತಿಳ್ಕೊಂಡ್ರೆ ನೀನೆಂತ ಷಂಡ ಹುಟ್ಟಿದೆಯೋ. ನನಗೆ ಷಂಡ ಅಂತ ಕೆಟ್ಟ ಪದ ಬಳಸ್ತೀಯ? ನಾನು ಷಂಡನಲ್ಲ, ಗಂಡು ಗಂಡನೇ ಗಂಡು. ಅದಕ್ಕೆ ಕೇವಲ ಉತ್ತರ ಪ್ರೇಮ ಭಿಕ್ಷೆ. ಚಪ್ಪಲಿ ಹೊಡ್ರಿ, ಜಾದುಗಾರ್ ಬಂದ, ಜಾದುಗಾರ್ ಬಂದ. ಏನ್ ಜಾದು ಮಾಡಿದ್ರಿ ಇವತ್ತು? ನೋಡ್ಲಿ ಅವನ್ನ ಸ್ವಂತದ ಮ್ಯಾಗಿನ ಭಾಗ ಅಷ್ಟ ಬಂದೈತೆ, ಅವ್ನ ಕೆಳಗಿನ ಭಾಗ ಪಾರ್ಕಿಂಗ್ನಾಗ ಐತಿ. ಕಮಾನ್ ಬುಲ್ಬುಲ್, ಬೇಗ ಬಾ, ಇಲ್ಲಾಂದ್ರೆ ತರಕಾರಿ ಮಾರ್ಕೆಟ್ ಅಂತ. ಪೂರ್ಣ ಬಂದವನೆ. ಯಾರು ಇವನು? ಪರಿಪೂರ್ಣ. ಇವರು ನನ್ನ ಲವರ್. ಕುಳ್ಳು ಮೀನ್ರಿ, ಬಿಲ್ಲಿ ಕಂಡ್ರು. ಸೋ ನೈಸ್, ಚಂದ ಅದ. ಆದ್ರೆ ಒಂದ್ ಕೆಲಸ, ಇವನ ನಾಟಕಕ್ಕ ಯಕ್ಷಗಾನಕ್ಕ ಕರ್ಕೊಂಡು ಹೋಗ್ಬೇಡ. ಯಾಕ ಪಕ್ಕ ಕರ್ಕೊಂಡು ನೀ ಕೂತಿರ್ಬೇಕು, ಟಿಕೆಟ್ ಹರಿಯೋ ಬಂದ ಹಾಕವ್ರೆ. ನಿಮ್ ಖುಷಿನ ತಡಿ ಮ್ಯಾಗ ಕುಂದ್ರಸ್ಕೊರಿ ಅಂದ್ರೆ ಅಸಹ್ಯ ಯಾಕಂತ. ಇವ್ರು ಬಟ್ಟೆ ಅಂಗಡಿ ಬಟ್ಟೆ ತಗೊಳಕ್ ಹಾಕೊಂಡು ಹೋಗ್ಬೇಡ. ಯಾಕ? ಅಂಗಡಿಯವ್ರಿಗೆ ಅಣ್ಣ ನಮ್ಮ ಯಜಮಾನ್ರಿಗೆ ಪ್ಯಾಂಟ್ ಕೊಡು ಅಂದ್ರೆ ಅಂಗಡಿ ಮತ್ತೆ ಕ್ಯಾಂಪಸ್ ಕೊಟ್ಟು ಕಳಿಸ್ತಾನೆ. ಹಾಯ್ ಡಾರ್ಲಿಂಗ್. ಏನ್ ಕೊಲೆ, ಏನ್ ಅದ್ಭುತ ಕೊಲೆ, ಅದ್ಭುತ ಕೊಲೆ. ಅದು ಕಲೆ. ಹಂಗಾಗ ನೋಡಿ ತಲೆ ನೋಡಿ ನೋಡ್ತಾನೆ ನೋಡಿ, ತಲೆ ತೊಳಗ ಕಾರಣ ಇವ್ನು ಇಟ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಏನ್ ಬಿಸ್ನೆಸ್? ನಾಳೆ ಬೆಳಿಗ್ಗೆ ಜೈವಿಕರಿಯಿಂದ ಅಶ್ವಿನಿ ಸರ್ಕಲ್ ಹೋಗಿ ಹಿಂಗೆ ಉಲ್ಟಾ ನಡೆಯಕತ್ತು. ಆಮೇಲೆ ಹೊರಗೆ ನಮ್ದು ದುರ್ಗಮ್ಮನ ಮೂರ್ತಿ ಐತಲ್ಲ, ಅದನ್ನ ತಗೊಂಡ್ಬಂದು ಅವಳು ತಲೆ ಮೇಲೆ ಬಳಸು. ಈಗ ಕರೆಕ್ಟ್ ಆಗುತ್ತೆ. ಮತ್ತೆ ನೀ ಅದನ್ನ ಬಗಲಿಗೆ ಹಾಕೊಂಡ್ ಬಂದ್ಬಿಡ. ಅದು ಕೆಲಸ ಐತಿ. ಮತ್ತೆ ನೀನು ನಾನಿಂದ ಬಿಸ್ನೆಸ್ ಆಗುತ್ತೇನೋ. ಐಡಿಯಾ ಸರ್ಜಿ ನೋಡ್ರಿ, ಎಷ್ಟು ಐಡಿಯಾ ಮಾಡ್ಯಾರ ಮಗ. ವೇಟ್ರ ಕೆಲಸ ನಮಗ್ ಹಚ್ಚಿ ವೇಟ್ಲೆಸ್ ಕೆಲಸ ತಾ ಮಾಡವ. ಅವ ಹೇಳಿದ್ದ ಅಷ್ಟವ ಮಾಡ್ತಿದ್ದೆ, ಅದು ತಲೆ ಕುರ ಆಗಿತ್ತಲ್ಲ. ನಂದು ಕುರ್ದಾಗತ್ತೇನಿ. ಆ ಪದಕ್ಕೆ ನೀನು ಅಪವಾದ ಅಪವಾದ. ನಿನಗೆ ಜೀವವು ನನ್ನ ಪ್ರತಿನ ಕಂದ ಸಾಯುವ ಸಮಯದಲ್ಲಿ ಸಮಂಜಸವಾದ ಮಾತನ್ನು ಹೇಳಿದೀಯ. ನಿಜ, ಜಗತ್ತಿನಲ್ಲಿ ಯಾವ ತಾಯಿಯೂ ಕೆಟ್ಟಗಳಿರುವುದಿಲ್ಲ. ಅದಕ್ಕೆ ನಾನು ಅಪವಾದ. ಸಜ್ಜನರ ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಹುಟ್ಟುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನೀವು ಅಪವಾದ. ಯಾರೋ ಒಬ್ಬರು ಅಮ್ಮನ ಆಸೆ ತೋರಿಸಿದ ಕ್ಷಣ ಈ ಅಮ್ಮ ಕೊಟ್ಟ ಅಮೃತವನ್ನೇ ಮರೆತವರು. ಜಗತ್ತಿಗೆ ತಲೆಬಾಗುವಂತಹ ಧೀಮಂತ ನಾಯಕ ನನ್ನ ಗಂಡ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿಸಿದವರ ಹುಟ್ಟನ್ನೇ ಅಡಗಿಸಲು ನೀವು ನಿಂತಾಗ ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ನನ್ನ ಗಂಡನ ಮಾನ ಪ್ರಾಣ ಉಳಿಸ, ಈ ಮನೆಯ ಮಾನ ಉಳಿಸ್ತೇನೆ. ಮೆಚ್ಚಿದ ಭೂಪತಿ ನಿನ್ನ ತಂದೆತನಕ್ಕೆ, ಮೆಚ್ಚಿದ ಶರಾವತಿ ನಿನ್ನ ತಾಯ್ತನಕ್ಕೆ. ಈ ಯುದ್ಧದಲ್ಲಿ ನನಗೆ ಜಯ ಸಿಕ್ತು, ನಾನೇ ಗೆದ್ದೆ. ಈ ಪಿಪಾಸಿ, ನರಕದ ಹುಳು, ಕ್ರೂರ ಪಶು. ಗೆದ್ದೆ ಎಂಬ ಹಮ್ಮಿನಿಂದ ನಗು ಬಿಡು. ನಾನು ನಿನಗಂದೆ ಹೇಳಿದ್ದೆ, ನಿನಗೆ ಹೊತ್ತು ನೋಡಿ ಹೊಡೆದ ಹೋಗ್ತೀನಿ ಅಂತ. ಅದರಂತೆ ನಿನಗೆ ಹೊತ್ತು ನೋಡಿ ಹೊಡೆದ ಹಾಕಿ ಬಹಳ ಹೊತ್ತಾಯ್ತು. ಅಂತೆ ನೀನೀಗ ಕುಡಿದದ್ದು ಹಾಲಲು ಪಶುವೆ, ಕಾರ್ಕೊಂಡ ವಿಷ. ವಿಷ? ಹಾ, ವಿಷ. ನಾನು ನನ್ನ ಕೈಯಾರ ವಿಷದ ಹಾಲ ನಿನ್ನ ತಮ್ಮನ ಕೈಯಲ್ಲಿ ಕೊಂಡು ಕಳಿಸಿದ್ದೆ. ವಿಷ, ಹುಡುಗನಿಗೆ ವಿಷ.
ಉರುಗಪ್ಪ ಉಂಡಾಡಿ ಉರುಗಪ್ಪ ಶರಾವತಿ